ಮತ್ತೊಂದು ಕಡೆ ಉತ್ತರ ಕನ್ನಡದ ಶಿರೂರಿನಲ್ಲಿ ಗುಡ್ಡ ಕುಸಿದು ಇವತ್ತಿಗೆ 7 ದಿನಗಳೇ ಕಳೆದರೂ ಗೋಳಿನ ಕಥೆಗಳು ಮಾತ್ರ ನಿಲ್ತಾ ಇಲ್ಲ. ರಕ್ಕಸನಂತೆ ಬಿದ್ದಿರುವ ಮಣ್ಣು ತೆರವು ಕಾರ್ಯ ಇನ್ನೂ ಕೂಡ ನಡೀತಾ ಇದ್ದು ಉಳಿದಂತವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಮತ್ತೊಂದು ಕಡೆ ಶಿರೂರು ಗುಡ್ಡದ ಭೂತದಿಂದಾಗಿ 30 ಕುಟುಂಬಗಳು ಬೀದಿಗೆ ಬಿದ್ದಿವೆ. ನಮಗೆ ಸೂಕ್ತ ಸೂರು ಕಲ್ಪಿಸಿಕೊಡಿ ಅಂತ ಸಂತ್ರಸ್ತರು ಅಂಗಲಾಚಿಸ್ತಾ ಇದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗಿದೆ ಅಂತ ಹೇಳ್ಬೋದಾಗಿದೆ. ಮನೆಗಳು ಪೂರ್ತಿಯಾಗಿ ಬಿದ್ದಿವೆ. ಸುಮಾರು ಎಲ್ಲಾ ಮನೆಗಳು ಶೀತಲಾವಸ್ಥೆಯಲ್ಲಿವೆ. ಗುಡ್ಡದ ಭೂತದ ಪೈಶಾಚಿಕತೆಗೆ ಬೀದಿಗೆ ಬಿದ್ದ 30 ಕುಟುಂಬ. ಕೊಚ್ಚಿ ಹೋದ ಬದುಕು, ಕ್ಷಣ ಕ್ಷಣಕ್ಕೂ ಆತಂಕದಲ್ಲೇ ಜೀವನ. ಬೀದಿ ಪಾಲು, ಬೀದಿಯಲ್ಲೇ ಊಟ, ಬೀದಿಯಲ್ಲೇ ತಿಂಡಿ. ಶಿರೂರು ಗುಡ್ಡದ ಭೂತದ ಪೈಶಾಚಿಕತೆಗೆ ಉಳುವರೆ ಗ್ರಾಮದ ಜನರ ಬದುಕು ಅಕ್ಷರಶಃ ಬೀದಿ ಪಾಲಾಗಿದೆ. ಗುಡ್ಡದ ಭೂತ ಈ ಗ್ರಾಮವನ್ನ, ಗ್ರಾಮದ ಜನರ ಬದುಕನ್ನ ಸರ್ವನಾಶ ಮಾಡಿಬಿಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಮೇಲೆ ಉರುಳಿದ ಗುಡ್ಡ ಗಂಗಾವಳಿ ನದಿಯನ್ನ ದಾಟಿ ಈ ಉಳುವರೆ ಗ್ರಾಮಕ್ಕಪ್ಪಳಿಸಿದೆ. ಸರ್ವನಾಶ ಮಾಡಿಬಿಟ್ಟಿದೆ. ಧರೆಗುರುಳಿದ ತೆಂಗಿನ ಮರಗಳು, ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋ ಮನೆಗಳ ಇಟ್ಟಿಗೆಗಳು ಗುಡ್ಡದ ಭೂತದ ಪೈಶಾಚಿಕತೆಯನ್ನ ಸಾರಿ ಸಾರಿ ಹೇಳ್ತಿವೆ. ಗುಡ್ಡದ ಮಣ್ಣಿನ ಪ್ರವಾಹಕ್ಕೆ ಸಿಲುಕಿ 2 ಮನೆಗಳು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿವೆ. ಗಂಗಾವಳಿ ನದಿ ಪಾಲಾಗಿವೆ. ಕೆಲ ಮನೆಗಳು ಭಾಗಶಃ ಉರುಳಿ ಬಿದ್ದಿವೆ. ಹೆಚ್ಚಿನ ಚಾವಣಿಗಳು ನೇತಾಡ್ತಿವೆ. ಮತ್ತೆ ಕೆಲ ಮನೆಗಳು ಯಾವುದೇ ಕ್ಷಣ ಕುಸಿದು ಬೀಳುವ ಸ್ಥಿತಿಯಲ್ಲಿವೆ. ಹೀಗಾಗಿ ಉಳುವರೆ ಗ್ರಾಮದ 30 ಕುಟುಂಬಗಳ ಬದುಕು ಬೀದಿಗೆ ಬಿದ್ದಿದೆ. ಸ್ವಂತ ಸೂರುಗಳನ್ನ ಕಳೆದುಕೊಂಡ ಜನರಿಗೆ ಕಾಳಜಿ ಕೇಂದ್ರಗಳೇ ಆಸರೆಯಾಗಿವೆ. ಹುಟ್ಟೂರಿನಲ್ಲೇ ಬೀದಿಗೆ ಬಂದಿರೋ ಗ್ರಾಮಸ್ಥರ ಬದುಕನ್ನ ನೋಡಿದ್ರೆ ಕರುಳು ಚುರ್ರನ್ನುತ್ತೆ. ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತಗೊಂಡು ಅದರ ಇಫೆಕ್ಟ್ ಪಕ್ಕದಲ್ಲಿರುವಂತಹ ಉಳುವರೆ ಗ್ರಾಮಕ್ಕೆ ತಟ್ಟಿದೆ. ಅಲ್ಲಿರುವಂತಹ ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗಿದೆ ಅಂತ ಹೇಳ್ಬೋದಾಗಿದೆ. ಇಲ್ಲಿಂದ ಒಂದು 800 ಮೀಟರ್ ಆ ಕಡೆ ಗುಡ್ಡ ಕುಸಿತಗೊಂಡಿದೆ. ಅದರ ಇಫೆಕ್ಟ್ ಈ ಬದಿಯಲ್ಲಿರುವಂತಹ ಗ್ರಾಮಕ್ಕೆ ತಟ್ಟಿದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಮನೆಗಳು ಪೂರ್ತಿಯಾಗಿ ಬಿದ್ದಿವೆ. ಕೆಲವು ಮನೆಗಳು ಅರ್ಧಂಬರ್ಧ ಬಿದ್ದಿದೆ, ಕೆಲವು ಮನೆಗಳು ಪೂರ್ತಿಯಾಗಿ ಬಿದ್ದಿದೆ. ಅಷ್ಟೇ ಅಲ್ಲದೆ ಆ ಸಾಲಿನಲ್ಲಿ ಏನು ಮನೆಗಳು ಕಾಣಿಸ್ತಾ ಇದ್ದಾವೆ ಸುಮಾರು ಎಲ್ಲಾ ಮನೆಗಳು ಶೀತಲಾವಸ್ಥೆಯಲ್ಲಿವೆ. ಅಷ್ಟೇ ಅಲ್ಲದೆ ಕೆಲವು ಮನೆಗಳಿಗೆ ಹೋಗುವಂತ ಪರಿಸ್ಥಿತಿಯೂ ಇಲ್ಲ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಮರಗಳು ಧರೆಗುರುಳಿದೆ ಅಂತ. ಗಂಗಾವಳಿ ನದಿ ಜಾಲಾಡಿದ್ರೂ ಸಿಕ್ತಿಲ್ಲ ಮೃತದೇಹಗಳ ಸುಳಿವು. ಶಿರೂರು ಗುಡ್ಡ ಕುಸಿತ ದುರಂತದಲ್ಲಿ 10 ಜನ ಸಾವನ್ನಪ್ಪಿದ್ದಾರೆ ಅಂತ ಜಿಲ್ಲಾಡಳಿತ ಹೇಳಿದೆ. ಇದರಲ್ಲಿ ಇಲ್ಲಿ ತನಕ 7 ಮೃತದೇಹಗಳು ಪತ್ತೆಯಾಗಿವೆ. ಉಳಿದವರಿಗಾಗಿ SDRF ಸಿಬ್ಬಂದಿ ಗಂಗಾವಳಿ ನದಿಯಲ್ಲಿ ಶೋಧ ನಡೆಸುತ್ತಿದ್ದಾರೆ. ಉಳುವರೆ ಗ್ರಾಮದ ಸನ್ನಿಗೌಡ, ಶಿರೂರು ಗ್ರಾಮದ ಜಗನ್ನಾಥ, ಗಂಗೆಕೊಳ ಗ್ರಾಮದ ಲೋಕೇಶ್ ನಾಯ್ಕ್ ಮತ್ತು ಕೇರಳ ಮೂಲದ ಲಾರಿ ಚಾಲಕ ಅರ್ಜುನನಿಗಾಗಿ ರಕ್ಷಣಾ ಸಿಬ್ಬಂದಿ ಹುಡುಕಾಡ್ತಿದ್ದಾರೆ. ಈ 4 ನಾಪತ್ತೆಯಾಗಿರೋ ಬಗ್ಗೆ ಅಧಿಕೃತವಾಗಿ ಜಿಲ್ಲಾಡಳಿತಕ್ಕೆ ದೂರು ಬಂದಿದೆ. ಹೀಗಾಗಿ ಈ 4ವರಿಗಾಗಿ ಹುಡುಕಾಟ ನಡೆದಿದೆ. SDRF, NDRF ಹಾಗೂ ನೌಕಾಪಡೆಯ ತಂಡದ ಜೊತೆಗೆ ಸೇನೆಯ ತಂಡ ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಗಂಗಾವಳಿ ನದಿಯ ರಭಸ ಕಡಿಮೆಯಾಗಿ ನೀರು ಸ್ವಲ್ಪ ತಿಳಿಯಾಗಿರೋದ್ರಿಂದ ಮೃತದೇಹಗಳ ಪತ್ತೆ ಹಚ್ಚೋ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಲಾಗಿದೆ. ಆದರೆ ಎಷ್ಟೇ ಹುಡುಕಾಡಿದ್ರೂ ಈ 4ವರ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಶಿರೂರದಿಂದ ಸುಮಾರು ಒಂದು ಗೋಕರ್ಣ ಸಮುದ್ರದವರೆಗೂ ಪೂರ್ತಿಯಾಗಿ ಒಂದು 20ರಿಂದ 30 ಕಿಲೋಮೀಟರ್ ಹೋಗಿ ಬರಬೇಕಾಗುತ್ತೆ. ಯಾಕೆಂದರೆ ಸಿಕ್ಕಿರುವಂತಹ ಮೃತದೇಹಗಳ ಪೈಕಿ ಹೆಚ್ಚಿನೆಚ್ಚು ಮೃತದೇಹಗಳು ಗಂಗೆಕೊಳದಲ್ಲಿ ಸಿಕ್ಕಿದೆ. ಗಂಗೆಕೊಳ ಗೋಕರ್ಣ ಬಳಿ ಇದೆ, ಅಂದರೆ ಸಮುದ್ರಕ್ಕೆ ಬಹಳಷ್ಟು ಸಮೀಪ ಇರುವಂತಹ ಸ್ಥಳ. ಅಲ್ಲಿ ಸಿಕ್ಕಿದೆ. ಆ ಹಿನ್ನೆಲೆ ಅದರ ಜೊತೆಗೆ ಇನ್ನೊಂದು ಮೃತದೇಹ ಮಂಜುಗಿನಿ ಬಳಿ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿಂದ ಸುಮಾರು ಒಂದು 20ರಿಂದ 30 ಕಿಲೋಮೀಟರ್ ಅಂತರದಲ್ಲಿ ಹೆಚ್ಚಿನ ಮೃತದೇಹಗಳು ಸಿಗುತ್ತಿರುವ ಹಿನ್ನೆಲೆಯಲ್ಲಿ SDRF ಮತ್ತು NDRF ತಂಡ ಪ್ರತಿ ಸಲವೂ ಸಹಿತ ಒಂದು 20ರಿಂದ 30 ಕಿಲೋಮೀಟರ್ ಸುತ್ತಾಕಿ ಬರುವಂತ ಪರಿಸ್ಥಿತಿ ಉಂಟಾಗಿದೆ. ಒಂದು ಕಡೆ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯ ನಡೀತಿದ್ರೆ ಮತ್ತೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 66ರ ಮೇಲೆ ಬಿದ್ದಿರೋ ಮಣ್ಣಿನ ತೆರವು ಕಾರ್ಯಾಚರಣೆ ನಡೀತಿದೆ.
ಜಿಪಿಎಸ್ ಲೊಕೇಶನ್ ಗುರುತಿಸಿದ ಸ್ಥಳದಲ್ಲಿ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಪತ್ತೆಗಾಗಿ ತೀವ್ರ ಹುಡುಕಾಟ ನಡೀತಿದೆ. ಇಲ್ಲಿ ತನಕ ಅರ್ಜುನ್ನ ಟಿಂಬರ್ ಲಾರಿ ಪತ್ತೆಯಾಗಿಲ್ಲ. ಹೀಗಾಗಿ ಲಾರಿ ಪತ್ತೆಗಾಗಿ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಬೆಂಗಳೂರಿನಿಂದ ರಾಡಾರ್ ತರಿಸಿದ್ದಾರೆ. 10 ಮೀಟರ್ ಆಳದಲ್ಲಿರುವ ಮೆಟಲ್ ಅನ್ನು ಗುರುತಿಸುವ ರಾಡಾರ್ ಬಳಸಿ ಶೋಧ ಕಾರ್ಯ ಮಾಡಲಾಗ್ತಿದೆ. ಏಳು ದಿನದಿಂದ ಹೆದ್ದಾರಿಯಲ್ಲೇ ಸಿಲುಕಿ ಚಾಲಕರು ಕಂಗಾಲು. ಹದಗೆಟ್ಟ ಚಾಲಕರ ಆರೋಗ್ಯ, ಪ್ರತಿಭಟನೆ, ಶಾಸಕರ ಕಾರಿಗೆ ಮುತ್ತಿಗೆ. ಗುಡ್ಡ ಕುಸಿತ ಸಂಭವಿಸಿದ ದಿನದಿಂದ ವಾಹನಗಳ ಚಾಲಕರು ಹೆದ್ದಾರಿಯಲ್ಲೇ ಸಿಲುಕಿದ್ದಾರೆ. ಮುಂದೆ ಹೋಗೋಕ್ಕೂ ಆಗ್ತಿಲ್ಲ, ಹಿಂದೆ ಹೋಗೋದಕ್ಕೂ ಆಗ್ತಿಲ್ಲ. ಇದರಿಂದ ಚಾಲಕರು ಹೆದ್ದಾರಿಯಲ್ಲೇ ಜೀವನ ಮಾಡುವಂತಾಗಿದೆ. ಊಟ ತಿಂಡಿಗೂ ಪರದಾಡ್ತಿದ್ದಾರೆ. ಈ ವೇಳೆ ಕೆಲ ಚಾಲಕರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಇದರಿಂದ ಚಾಲಕರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಕಷ್ಟದಲ್ಲಿದ್ದ ಚಾಲಕರ ಪರವಾಗಿ ಅಂಕೋಲಾ ಚಾಲಕರ ಸಂಘ ಬೀದಿಗಿಳಿದು ಪ್ರತಿಭಟನೆ ನಡೆಸಿದೆ. ಚಾಲಕರನ್ನ ರಕ್ಷಣೆ ಮಾಡಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ಇದೇ ವೇಳೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಕಾರಿಗೆ ಮುತ್ತಿಗೆ ಹಾಕಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಹೀಗಾಗಿ ಇಂದು ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಸದ್ಯ ಗುಡ್ಡ ಕುಸಿದ ಜಾಗದಲ್ಲಿ ಮಣ್ಣಿನ ತೆರವು ಕಾರ್ಯಾಚರಣೆ, ಗಂಗಾವಳಿ ನದಿಯಲ್ಲಿ ಮೃತದೇಹಗಳಿಗಾಗಿ ಶೋಧ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಬ್ಯೂರೋ ರಿಪೋರ್ಟ್, TV9.